ಇದಿದೆ, ಜೀಪ್ಗಳಿದೆ. ಇಲ್ಲಿ ಹೋಗ್ತಾ ಇದೀವಿ, ಅಲ್ಲಾಡ್ತಾ ಇದೀವಿ. ಇರ್ಬೇಕಂತ ತರ ಕಾಣಿಸ್ತಾ ಇದ್ದಾರೆ. ಇಲ್ಲಿಗೆ ಬರುತ್ತೆ ಒಂದ್ ಜೀಪ್ಗೆ. ಎಲ್ಲಿಕ್ಕಿದೆ ಸೈಡ್ಗೆ ಹಾಕು. ಹಿಂದ್ಗಡೆ ಮೇಲೆ ಪಲ್ ಹತ್ರ ಬಂದ್ವಿ. ಜಗಳನೇ ಆಡಿರೋರು ಬಿಟ್ಟು ಬಂದಿದ್ಯಾ, ಮರಕ್ ಬಂದಿದ್ವಿ. ಇಲ್ಲಿ ಗೈಸ್, ಇಲ್ಲಿ ಟೆಂಪೋಗಳು ಅಂದರೆ ಇದಿದೆ, ಜೀಪ್ಗಳಿದೆ. ಇಲ್ಲಿ ಕರ್ಕೊಂಡು ಹೋಗ್ತಾರಂತೆ ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಮೇಲ್ಗಡೆ ಓಡಾಡ್ತಾ ಇದ್ದಾರೆ ಜನ. ಅಲ್ಲಿ ಎಲ್ಲಿದ್ದಾರೆ? ಅಲ್ಲಿ ಜನ ಹೆಂಗೆ ಇರುವೆಗಳ ತರ ಕಾಣಿಸ್ತವ್ರಲ್ಲಿ ಮೇಲ್ಗಡೆ. ಅಲ್ಲಿಗೆ ಹೋಗ್ತಾರಂತ ಸಂಜು. ಸಂಜು ಅಲ್ಲಿಗೆ ಹೋಗೋದು, ನಾನು ಅಪ್ಪ ಹೋಗಿದ್ವಿ. ಸಂಜಯ್ ಅಲ್ಲಿಗೆ ಹೋಗ್ತಾರಂತ. ಹೌದಾ? ಸೇಫ್ ಇದೆಯಾ ರೋಡೆಲ್ಲ? ಹೋಗ್ತಾ ಇದೀವಿ. ಈಗ ಎಲ್ಲರೂ ಟ್ರಕ್ಕಲ್ಲಿ ಕೂತಿದ್ದೀವಿ. ಟ್ರಕ್ ಅಂತೀವಿ, ಜೀಪಲ್ಲಿ ಹೋಗ್ತಾ ಇದೀವಿ, ಅಲ್ಲಾಡ್ತಾ ಇದೀವಿ. ಹಿಡ್ಕೊಂಡ್ರೆ ಸಾಲ್ತಾ ಇಲ್ಲ. ಅದರಲ್ಲೂ ವ್ಲಾಗ್ ಬೇರೆ ಮಾಡಕ್ ಹೋಗ್ತಾ ಇದೀವಿ. ಕೊಡು ಪಪ್ಪಂಗೆ. ಅಪ್ಪ ನಾವು ಅಮ್ಮನ್ ಫಸ್ಟ್ ರೋಡು, ಒಂದು ಆಫ್ ರೋಡಿಂಗು ಎಕ್ಸ್ಪೀರಿಯನ್ಸು ಹೆಂಗಿದೆ ರೋಡು. ನಾವು ಬಂದಿದ್ರೆ ಎಂಜಾಯ್ ಮಾಡಿದ್ದೀವಿ. ಎಂಥ ರೋಡು, ಅವರು ಇರ್ಬೇಕಂತ ತರ ಕಾಣಿಸ್ತಾ ಇದ್ದಾರೆ ಇಲ್ಲಿಗೆ ಅಲ್ಲ. ಎರಡು ಗುಡ್ಡ ಗೈಸ್, ಇಲ್ಲಿ ನೋಡಿ ಹೆಂಗಿದೆ ಪ್ಲೇಸು. ವಾವ್, ನಾವು ಬಂದಿದ್ದಲ್ಲಿ ಕೆಳಗಡೆಯಿಂದ ಹೆಂಗಿದೆ ನೋಡಿ. ಇಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಮೇಲೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ಮತ್ತೆ ಬರ್ತಾರೆ ಕರ್ಕೊಂಡು ಹೋಗೋಕೆ. ಈ ಥರ ಜೀಪ್ ಬರುತ್ತೆ. ಒಂದು ಜೀಪ್ಗೆ 1,500 ರೂಪಾಯಿ. ರೋಡ್ ಮಾತ್ರ ಭಯಂಕರ. ಯಪ್ಪ, ನಂಗೆ ಬಾಯಿಗೆ ಬಂದಿತ್ತು ಎಲ್ಲ. ರೋಡ್ ಮಾತ್ರ ಪರ್ಫೆಕ್ಟ್ ಅಲ್ಲ, ನನಗೆಲ್ಲ ಬಾಯಿಗೆ ಬಂದಿತ್ತು ಅಂತೆ. ಇಲ್ಲಿ ನೋಡಿ ಹೆಂಗ್ ತಲೆಗೆ ಹಾಕೋ, ಸೀಟ್ ಆಗುತ್ತೆ. ಅದೇ ಬಿಚ್ಕೊಂಡು ಗೈಸ್, ಎಷ್ಟು ಮೇಲ್ ಬಂದಿದ್ದೀವಿ ನೋಡಿ. ಒಬ್ಬ ಸಖತ್ತಾಗಿದೆ ಗೈಸ್. ನೋಡಿ, ನಮ್ಮ ಕಾರ್ ಇದ್ದಿದ್ದ ಪ್ಲೇಸ್ ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲಿದೆ ನಮ್ಮ ಕಾರ್. ಅಲ್ಲಿ ಹೌದಾ? ಒಂದು ವಾರ ಮುಂಚೆ ಬರ್ಬೇಕಿತ್ತು ಅಂತ ನೋಡಿರೋರೆಲ್ಲ ಹೇಳ್ತಾವ್ರೆ. ಎಲ್ಲ ಫುಲ್ ಇವಾಗ ಫಾಗ್ ಮುಚ್ಕೊಂಡ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ನೋಡಿ ಹೆಂಗೆ ಇಲ್ಲಿ ಇದು ಒಳಗಡೆ ಮಳೆ ಅಂದ್ರೆ ಆಗಲ್ಲ ಇವ್ರಿಗೆ ಅಷ್ಟೇ. ಇಲ್ಲಿರೋರ್ಗೆ ನೋಡಿ ಎಷ್ಟು ಫಾಗ್ ಇದೆ. ಅಲ್ಲಿ ನಿಂತಿರೋರ ಹತ್ರ ಕೀರ್ಚಾಡ್ತವ್ರೆ ಎಲ್ಲ. ಓ ಮೈ ಗಾಡ್, ಇನ್ನೂ ಹೈಟ್ ಹೋಗ್ಬೇಕು ನಾವು. ಫುಲ್ ಫಾಗ್, ಏನು ಕಾಣಿಸ್ತಾ ಇಲ್ಲ. ಇದೆ ಓ, ಹೇಗಿದೆ ಪ್ಲೇಸು? ಅಲ್ಲಿ ಹೋಗ್ತಾ ಜೀಪ್ಗಳು ನಿಂತಿರೋದು ನೋಡಿ. ಏನಿರ್ಬೋದು ಅಂತ ಕೇಳಿದ್ವಿ, ತೋರಿಸಿದ್ರು. ಸೊ ಹಂಗಾಗಿ ಹತ್ಕೊಂಬಂದ್ವಿ. ಎಷ್ಟು ಹತ್ತಿದ್ದೀವಿ ಅಂದರೆ ಗೈಸ್, ಕಾಲಂತೂ ಭಯಂಕರ ನೋವ್ತಾ ಇದೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ ಅಂತವಳೆ ನನ್ನ ಮಗಳು. ಅಪ್ಪ ನೋಡಿ ಗೈಸ್, ಏನೇನು ಕಾಣಿಸ್ತಾ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಗಾಳಿ ಇದೆ, ತುಂಬ ಕೇರ್ಫುಲ್ ಆಗಿರ್ಬೇಕು. ಫುಲ್ ಪ್ರಪಾತ ಇಲ್ಲಿ, ಬಟ್ ಏನು ಕೇಳಿಸ್ತಾ ಇಲ್ಲ. ಪ್ರಪಾತ
ಅಲ್ಟಿಮೇಟು. ನಾವು ಒಳಗಡೆ ಎಲ್ಲೋ ಸ್ಕೈ ಒಳಗಡೆ ಇದ್ದೀವಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ಫಾಗ್ ಇಲ್ಲ ಅಂದಿದ್ರೆ ಅಲ್ಟಿಮೇಟ್ ವ್ಯೂ ಸಿಗ್ತಾ ಇತ್ತು. ಸುಮ್ಮನೆ ಬಂದಿದ್ದಿಲ್ಲ, ಏನು ಕಾಣಿಸ್ತಿಲ್ಲ, ಫುಲ್ ಎಲ್ಲ ಕವರ್ ಆಗಿದೆ. ಈಗ 6 ಗಂಟೆ ಆಗಿದೆ. ಇವಾಗ ಇನ್ನೇನು ಕಾಣುತ್ತೆ, ಕಾಣಲ್ಲ ಏನು. ಬರಂಗಿದ್ರು ಮಧ್ಯಾಹ್ನ ಟೈಮ್ ಬನ್ನಿ. ಹೊರನಾಡಿಂದ ಇಲ್ಲಿಗೆ 12 ಕಿಲೋಮೀಟರ್ ಆಗ್ಬೋದು. ಹೆಸರೇನೋ ಇದ್ದಿದ್ದಲ್ಲಿ ನೇಮ್ ಏನೋ ಇದೆ ನೋಡಿ, ಹೇಳ್ತೀನಿ ರೀ ಗೈಸ್. ಫಾಗ್ ಹೋಗ್ತಿದೆ ನೋಡಿ, ಫಾಗು. ಗೈಸ್ ಕೊನೆಗೆ ನಿಮ್ಮ ಹೋಗ್ಲಿಲ್ಲ, ನಾವು ಕಾದ್ವಿ. ಕರ್ಕೊಬಂದು ನಮಗೆ ಅದು ಕಾಣಲ್ಲ ಮೇಲೆ ಏನು. ಈ ಕಡೆ ನೋಡಿ ಏನು ಕಾಣಿಸ್ತದೆ. ಮದುವೆ ಗಂಟಿಗೆ ಏನಿರ್ಬೇಕಿತ್ತು ಅದೇ ಇರಲಿಲ್ಲ. ನಮಗೆ ಕಾಣಿಸ್ತಿಲ್ಲ. ಆದ್ರೂ 1,500 ವರ್ತ್, ಬಟ್ ವ್ಯೂ ಅಂತ ಬಂದ್ರೆ ವರ್ತ್. ಇದರ ಮಧ್ಯ ನಮಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಈಗ 1,800 ರೂಪಾಯಿನ ತಗೊಂಡು ನೀರಲ್ಲಿ 300 ರೂಪಾಯಿ ಬೇರೆ ಕಟ್ಟಿದ್ವಲ್ಲ, 300 ರೂಪಾಯಿ ಟೋಲ್ ಬೇರೆ ಕಟ್ಟು, ಶೀಘ್ರವೇನೆ ಕೊಟ್ಟು. ನೋಡಿ ಈಗ ಕ್ಲಿಯರ್ ಆಗ್ತಿದೆ. ವೆರಿ ಫಸ್ಟ್ ಟೈಮು ನಾವೊಂದು ಆಫ್ ರೋಡಿಂಗ್ ಬಂದಿದ್ವಿ. ಸಖತ್ತಾಗಿದೆ ಮಾತ್ರ ಪೀಕು. ನಾವು ಅಲ್ಲಿ ಮೇಲೆ ಆ ಬೆಟ್ಟ ಫುಲ್ ಟಾಪ್ ತುದಿಗೆ ಹೋಗಿದ್ವಿ. ಬಟ್ ತುಂಬಾ ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಕ್ಲಿಯರ್ ಇದೆ, ಬಟ್ ನಾವು ಅಷ್ಟೆಲ್ಲೋ ದೂರ ಇದೀವಿ. ನೋಡಿ ನನ್ನ ಕಾರ್ ನಾನು ತೋರಿಸ್ತೀನಿ. ಅಲ್ಲಿದೆ ನನ್ನ ಕಾರು ಎಲ್ಲೋ. ಹಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನನ್ನ ಕಾರ್ ಅಲ್ಲಿದೆ ಆಕ್ಚುಲಿ. ಸೊ ಇಲ್ಲಿ ಬಂದು 1,800 ರೂಪೀಸ್ 1,500 ರೂಪೀಸ್ ಚಾರ್ಜ್ ಮಾಡಿದ್ರು. ಫಾರೆಸ್ಟ್ ಏರಿಯಾದಲ್ಲಿ 300 ರೂಪೀಸ್ ಪರ್ ರೈಡ್ 60 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ಬಟ್ ಫಾಗ್ ಇಲ್ಲ, ಮಳೆ ಬಂದಿಲ್ಲ ಅಂದ್ರೆ ವರ್ತ್ ಅಂತ ಹೇಳೋಯಿತ್ತು. ಬಟ್ ಮಳೆ ಬಂತು. ಸೊ ಮಳೆ ಬಂದಿದ್ರಿಂದ ನನಗೆ ಯಾಕೋ ವರ್ತ್ ಅನ್ನಿಸ್ತಿಲ್ಲ. ಬಟ್ ವೆರಿ ಫಸ್ಟ್ ಟೈಮ್ ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಓಕೆ, ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ. ಏನಂತೀರಪ್ಪ? ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ. ನೇಚರ್ ಎಂಜಾಯ್ ಮಾಡಿದ್ವಿ. ಬಟ್ ಏನ್ ಬೇಜಾರಾಗಿತ್ತು ಅಂದ್ರೆ ಫೋಟೋಸ್ ತೊಳಕಾಗಿಲ್ಲ. ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಅದು ಏನು ಕಾಣಿಸ್ತಾನೆ ಅವಲ್ಲ. ಅದೇ ಇಲ್ಲಿ ಬಂದು ತಾಂಡಿದ್ದಷ್ಟೇ. 1 ಅವರ್ ಇದಕ್ಕೆ ಹೋಗಿಲ್ಲ ಅಂದ್ರೆ ನಮ್ಮ ಇದು ಶಂಕರಾಚಾರ್ಯದ್ದು ಇಲ್ಲ, ನಾನೇ ಗೈಸ್ ಈಗ ಅಲ್ಲೇ ಕರಡೆ ಕಾಫಿ ಬಜ್ಜಿ ಒಂದು ನನ್ನ ಹೆಂಡತಿ ಉತ್ಸಾಹ ಹೇಳ್ದಂಗೆ ಆಗ್ಬಿಡ್ತಾರೆ. ಒಂದು ಆದ್ರೆ ಏನು? ಓ ಸರಿಯಾಗಿದ್ಯಾ ಅಪ್ಪ ಮಗಳಿಬ್ರು. ಹೆಂಗ್ ಸಪೋರ್ಟ್ ಮಾಡ್ತಾಳೆ ನೋಡಿ ಗೈಸ್. ಅವ್ರ ಅಪ್ಪಂಗೆ ಸಿಗರೇಟ್ ಸೇದಬಾರ್ದು ಅಂತ ಎಲ್ಲಾ ಕಡೆ ಬೋರ್ಡ್ ಹಾಕಿದ್ರು ಸೇದ್ತಾರೆ. ಅದು ಡೈಲಿ ಸೇರ್ತಾರಲ್ಲ, ಡೈಲಿ ಸೇದವ್ರಿಗೆ ಏನು ಆಗಲ್ಲ, ಚೆನ್ನಾಗೇ ಇರ್ತಾರೆ. ಅಪರೂಪಕ್ಕೆ ಸೇದವ್ರಿಗೆ ಆಗದೆ. ಸೊ ಈಗ ಮುಗೀತು, ಹೊರಟಿದೀವಿ. ಮಧ್ಯಾಹ್ನ ಬರ್ಬೇಕಣ್ಣ, ಇಷ್ಟೊತ್ತಿನಲ್ಲಿ ಬಂದ್ರೆ ಏನು ಕಾಣಲ್ಲ. ಮಳೆ ಬರ್ಲಿಲ್ಲ ಹೋಗಿರೋದು, ಮಳೆ ಬೇರೆ ಬಂತು ನೋಡು, ಹಂಗಾಗಿ ಏನು ಕಾಣಲ್ಲ ಗೈಸ್. ಈಗ ಹೊರಟಿದೀವಿ, ಬನ್ನಿ ಹೋಗೋಣ. ಅದೇ ರೋಡು, ಅಲ್ಲಿ ಹೋಗ್ತಾ ಇದೆ ಗಾಡಿ. ಇಲ್ಲ ಇದು ಗಾಳಿಗೆ ಫ್ಯಾಮಿಲಿ ಹೋದ್ರಲ್ಲ, ಹಂಗೆ ರಿಟರ್ನ್ ಬರ್ತಾರೆ. ಈ ಕಡೆ ಏನು ಕಾಣಿಸ್ತಾ ಇಲ್ಲ ಅಲ್ಲಿ, ಹೋಗಿ ವೇಸ್ಟಲ್ಲಿ. ಸೊ ಬನ್ನಿ ಕೆಳಗಡೆ ಹೋಗಿ ಸಿಗ್ತೀನಿ. ಈಗ ಮಾತಾಡೋಕ್ಕಾಗಲ್ಲ, ರೋಡ್ ಹೆಂಗಿದೆ ಅಂದರೆ ಹಂಗಿದೆ ಗೈಸ್. ಇಲ್ಲಿ ನೋಡಿ, ಈ ಥರ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ರೋಡು. ಸೊ ಹಂಗಾಗಿ ವಿಡಿಯೋ ಮಾಡಿಕೊಂಡು ನಾನು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಕೆಳಗಡೆ ಹೋಗಿ ಸಿಗ್ತೀನಿ ಬನ್ನಿ. ಅಯ್ಯಪ್ಪ
ಹಂಗಲ್ಲ. ಕ್ಯಾತನಮಕ್ಕಿ ಗಾಳಿ ಗುಡ್ಡ ಗೈಸ್ ಇದ್ರ ವ್ಯೂ ಪಾಯಿಂಟ್ ಹೆಸರು. ಸೊ ಬಂದು ನೋಡ್ಕೊಂಡು ಹೋಗಿ ಈ ಕಡೆ ಬಂದವರೆಲ್ಲ. ಹೊರ್ನಾಡಿಂದ ಎಷ್ಟು ಕಿಲೋಮೀಟರ್ ಇಲ್ಲಿ? 41 ಅಲ್ಲ 30. 7. ಹೊರನಾಡಿಂದ 7 ಅಷ್ಟೇ. ಹಾಂ ಅಷ್ಟೇ ಹತ್ರ ಇದೀವಿ ಹೊರ್ನಾಡಿಗೆ. ಸೊ ಹೊರ್ನಾಡಿಂದ ಹತ್ರ ಗೈಸ್. ಹೊರ್ನಾಡಿಗೆ ಯಾರ್ಯಾರು ಬರ್ತೀರಾ ಅವರೆಲ್ಲ ಇಲ್ಲಿ ಬಂದು ಕ್ಯಾತನಮಕ್ಕಿ ಗಾಳಿ ಗುಡ್ಡಗೆ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ ಪ್ಲೇಸ್ ಗೈಸ್. ಇಲ್ಲಿ ನೋಡಿ ಇಲ್ಲೆಲ್ಲ ಇರುತ್ತೆ ಈ ರೀತಿ ಜೀಪು. ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ. ನಾವು ಅಷ್ಟು ಮೇಲ್ಗಡೆ ಬೆಟ್ಟಕ್ಕೆ ಹೋಗಿ ಈಗ ಬಂದಿದ್ದು. ಈಗ ಹೊರ್ನಾಡಿಗೆ ಹೊರಟಿದ್ದೀವಿ. ತೆಗಿ ದಿಮ್ ತೆಗಿ ಅಮ್ಮ. ಸೊ ಈಗ ಹೊರ್ನಾಡು ವ್ಯೂ ಪಾಯಿಂಟ್ ಅಲ್ಲ ಅಲ್ವಾ? ಹೊರ್ನಾಡ್ದಿದ್ದು ಹಾಕನ ಮ್ಯಾಪ್ ಬೇಡವಾ? ಇದು ಇನ್ನೊಂದು ಫೋನಲ್ಲಿ ಎಲ್ಲಿ ಅದು? ಏನ್ ಮಾಡಿದೆ? ಎಲ್ಲಿಕ್ಕಿದೆ? ಸೈಡ್ಗೆ ಹಾಕು. ನಾನು ಅವಾಗಲೇ ಫೋನ್ ತಗೊಬಂದಾಗ ಅಲ್ಲೇ ಇತ್ತು ಹ್ಯಾಂಡ್ ಬ್ರೇಕ್. ಇಲ್ಲ ಇಲ್ಲಿ ಕಣ. ಇಲ್ಲ. ಸೊ ಈಗ ಹೊರಟಿದೀವಿ ಗೈಸ್ ಅಲ್ಲೇ ಇತ್ತು ಹೊರ್ನಾಡಿಗೆ. ಬನ್ನಿ ಹೊರ್ನಾಡಿಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ಎಲ್ಲಿ ನೆಟ್ವರ್ಕ್ ಇಲ್ಲ ಕಾಲ್ ಮಾಡಕ್ಕೆ. ಕರೆಕ್ಟಾಗಿ ಹೇಳಚ್ಚಿನ ಹಾಗಾದ್ರೆ ಬ್ಯಾಗಲ್ಲಿ ಇಟ್ಕೊಳ್ಳೆ. ಗೈಸ್ ಈಗ ಹೊರ್ನಾಡಿಗೆ ಬಂದ್ವಿ. ಹೊರ್ನಾಡಿಗೆ ಬಂದು ರೂಮ್ ಮಾಡಿದ್ದೀವಿ. ಚೆನ್ನಾಗಿದೆ ರೂಮು. ಗೌರ್ಮೆಂಟೇ ಅನಿಸುತ್ತೆ ರೂಮು. ಸೊ ಈಗ ನಮ್ಮ ಅಕ್ಕ ಬರ್ತೀನಿ ಇದ್ದಾಳೆ ಮೇಲೆ. ನಾವು ಒಂದು ಸಪ್ರೇಟ್ ರೂಮ್ ಮಾಡಿದ್ದೀವಿ. ಬರ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು. ಅವ್ರಿಗೆ ಸಪ್ರೇಟ್ ರೂಮ್ ಮೇಲ್ಗಡೆ. ಸೊ ಈಗ ಊಟಕ್ಕೆ ಹೋಗೋಣ ಅಂತ. ಈಗಲೇ ದರ್ಶನಕ್ಕೆ ಹೋಗ್ಬೋದಿತ್ತು ರೆಡಿಯಾಗಿ. ಬಟ್ ನಮ್ಮ ಅಕ್ಕ ಬರಲ್ಲ ಇವತ್ತು, ಈಗ ಬೇಡ ಅಂತ. ಸೊ ಹಂಗಾಗಿ ಅವರೇ ಬರ್ತಾರಂತೀರಿ ಒಟ್ಟಿಗೆ ಮೇಲಿದ್ದಾರಂತ. ಈಗ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು 8 ಗಂಟೆ ಅಷ್ಟೊಂದು 8 ಗಂಟೆಗೆ ಲಾಸ್ಟು ಇದು ಬಿಸಿನೀರು. ಅಷ್ಟರೊಳಗೆ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬೆಂಗಳೂರು ಬ್ಯಾಕ್ ಟು ಬ್ಯಾಂಗ್ಳೂರು ಊಟಕ್ಕೆ ಹೋಗೋಣ. ನೋಡಿ ಗೈಸ್ ಇವ್ರು ಮೇಲ್ಗಡೆ ಫ್ಲೋರ್ಗೆ ಹಾಕೋರು ಇವ್ರನ್ನ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಈಗಲೇ ತುಂಬ ಜನ ಬರ್ತಾವ್ರೆ ಲಗೇಜ್ ತೊಗೊಂಡು ರೂಮ್. ಬೆಳಗ್ಗೆ ಜಾಸ್ತಿ ರಶ್ ಇರುತ್ತೆ ಅಂತ. ಎಲ್ಲ ಈಗ ಬಂದು ಚೆಕ್ ಇನ್ ಆಗ್ತಾವ್ರೆ. ಈಗ ಹೋಗಿ ಬರ್ಬೋದಿತ್ತು. ಮತ್ತು 7 hours ಅಂತೆ ಜರ್ನಿ ಇಲ್ಲಿಂದ ಬೆಂಗಳೂರಿಗೆ. ಆದರೂ 9, 9:30, 10:30 ಕಮ್ಮಿ ಬಿಡೋಕ್ಕಾಗಲ್ಲ ಇಲ್ಲಿ ನಾವು. 10:30, 11 ಆಗುತ್ತೆ. 11ಕ್ಕೆ ಬಿಟ್ರು 12, 1, 2, 3, 4, 5, 6 ಗಂಟೆಗೆ ಹೋಗ್ತೀವಿ. ಸೊ ಬಂತು. ಬಾಚಿನಿ ಬಂದಿದ್ದಾರೆ ಬೇಗ ಇಟ್ಕೊಳ್ಳಿ. ಕೊಡೆ ಹಿಡ್ಕೊ ನೀನು. ಕೊಡಿಲ್ಲ ಹಂಗೆ ಹಿಡ್ಕೊಂಡು ಬರ್ತಾರವ. ದೂರ ಹೋಗ್ರಿ ಒಂದು ಸ್ವಲ್ಪ. ಕ್ಯಾಮ್ರಾದಲ್ಲಿ ಇಬ್ರು ಕವರ್ ಆಗಲ್ಲ. ದೂರ ಹೋಗ್ರಿ. ಗೊತ್ತ್ರಿ ಗ್ರೌಂಡ್ ಫ್ಲೋರಿಗೆ ಯಾರಿಗೆ? ನನ್ಗೆ ನೀನು ಬಾಯಿಗೆ ಹಾಕೊಂಡಿದ್ಯಾ? ನನಗೆ ತಗೊಂಬ ಅಂದ ನಿಂತೆ. ನಾನು ಬೆಳಗ್ಗೆ ನಿಂಗಿದ್ನಲ್ಲ ಸಾಕಾಗಿತ್ತು. ನೀರು ಬೇಕು. ಚೆನ್ನಾಗಿ ಕಾಣಿಸ್ತಾಳೆ ದೊಡ್ಡಮ್ಮ ಹಾಕೊಂಡಿದ್ದೆ. ಗೈಸ್ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮಾಡಿರೋ ರೂಮ್ ಇದೇನೆ. ಅದಕ್ಕೆ ಜರ್ಕಿನ್ ಹಾಕೊಂಡ್ಬಂದೆ ನಾನು. ಚಳಿ ಆಗ್ತಾ ಇದೆ ಗೈಸ್, ಅದಕ್ಕೆ ಜರ್ಕಿನ್ ಹಾಕ್ಕೊಂಡು. ಏನು ಅನಿಸ್ತಾ ಇಲ್ಲ ಚಳಿ ಗೈಸ್, ಚಳಿ. ಯಾವ ತುಂಬ ಉಪಹಾರ. ಹೋಟೆಲ್ಲು ಮತ್ತು ರೂಮು. ಎಲ್ಲಿದೆ ಬೇರೆ ಕಡೆ ಗೊತ್ತಿಲ್ಲ ನನಗೆ ಎಲ್ಲಿದೆ. ಆಯ್ತು ನಡೀರಿ. ಏನಲ್ಲ
ಸೋಪು ಗೀಪು ಇಲ್ಲೇ ತಗೊಂಡ ಗಾಂಧಿ ಬಾಕ್ಲ ಇಲ್ಲಿ ಯಾವುದು ಹೋಟ್ಲ್ ಅಷ್ಟು ಚೆನ್ನಾಗಿಲ್ಲ ಅಂತ ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ನೈಟು ಪ್ರಸಾದ ತಿನ್ಕೊಡೋಗಿ ಮಲಗಿದ್ದಷ್ಟೇ. ಬೆಟ್ಟ ಎಲ್ಲ ಹತ್ತಿದ್ವಲ್ಲ, ಸುಸ್ತಾದಂಗಾಗಿತ್ತು. ಈಗ ರೆಡಿಯಾಗಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೆಂಪಲ್ ಹತ್ರ ಬಂದ್ವಿ. ಈಗ ಒಳಗಡೆ ಹೋಗ್ಬೇಕು ದರ್ಶನಕ್ಕೆ. ಅಷ್ಟೊಂದೇನು ರಶ್ ಇಲ್ಲ ಗೈಸ್, ಆರಾಮಾಗಿ ಹೋಗ್ಬೋದು. ಇಲ್ಲೇ ಹಾಕ್ಬಿಡು ಪಕ್ಕಕ್ಕೆ, ತೆಗಿಯೋಕ್ಕೂ ಈಸಿ ಆಗುತ್ತೆ. ಸೊ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರೋದಷ್ಟೇ. ಹೋಗೋಣ ಬನ್ನಿ. ತೆಗಿಯೋದು ಹೆಂಗೆ ತೆಗಿತಾರೆ? ಹಿಂಗೆ ಹಾಕಿದ್ರೆ ಹೇಗಿದೆ ವಾತಾವರಣ ತೋರಿಸ್ತೀನಿ ಗೈಸ್. ನೋಡಿ ಹೆಂಗಿದೆ ವಾತಾವರಣ. ಸೊ ಅಷ್ಟೊಂದು ರಶ್ ಇಲ್ಲ. ಬಂದಿದ್ದೀವಿ ಇವತ್ತು ಮಂಡೇ. ಎಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಇವತ್ತೇನು ಅಂದರೆ ಹೂವು ಇಲ್ಲ ಗೈಸ್ ತಲೆಯಲ್ಲಿ. ನಮ್ಮ ಅಕ್ಕ ಹಿಂಗೆ ರೆಡಿಯಾಗಿದೆ. ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಕೋಇನ್ಸಿಡೆನ್ಸ್ ನಾವು ಇಬ್ಬರು ಏನು ಮಾತಾಡ್ಕೊಂಡಿರಲಿಲ್ಲ ಬ್ಲ್ಯಾಕು ಅಂತ. ಅವಳು ತೊಗೊಂಬಂದಿದ್ದಾಳೆ ಅನ್ಎಕ್ಸ್ಪೆಕ್ಟೆಡ್. ನಾನಿದು ತೊಗೊಂಡಾಗಿಂದ ಉಟ್ಕೊಂಡಿರಲಿಲ್ಲ ಅಂತ ಇದನ್ನು ತೊಗೊಂಬಂದೆ. ಇಲ್ಲೆಲ್ಲಾದರೂ ಹೂವು ಸಿಕ್ಕಿದ್ರೆ ಒಂಚೂರು ತೊಗೊಂಡು ಮುಟ್ಕೋಬೇಕು ತಲೆಗೆ. ಹೆಂಗಿದೆ ನೋಡಿ ಗೈಸಲ್ಲಿ. ವಾವ್, ಫಾಗು. ಹಾಂ, ಬೆಳಗ್ಗೆ ಹೆಂಗೆ ಕಾಣಿಸುತ್ತಲ್ಲ. ನಾನು ನೋಡಿದೆ, ವಿಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ. ನೋಡೋದು ಹೆಂಗೆ ಇದ್ದವಳ್ತಾ ಇತ್ತು ಆಗಲ್ಲಿ ಕಾಡೊಳಗಡೆ. ಯಪ್ಪ, ಬನ್ನಿ ಒಳಗೆ. ಅಯ್ಯೋ, ವೆನಿಟಿ ಬ್ಯಾಗಲ್ಲ ಇದು. ಅಲ್ಲೇ ನೆನಪು ಮಾಡ್ಬೇಕು ತಾನೆ. ನಾನು ತಗೊಂಡಿರ್ತೀಯ ಅಂತ ಅಷ್ಟು ಮಾತಾಡ್ತಿದ್ದೆ ನನ್ನೆಯಿಂದ. ತಗೋಬರ್ತೀಯಾ? ಇಲ್ಲೇ ನಿಂತಿರ್ತೀನಿ, ನೋಡಿ ಜಲ್ದಿ ತಗೋ. ಇವ್ನು ಕಳಿಸು, ಮೇಲ್ಗಡೆ ಹೋಗಿ ತರ್ತಾನೆ. ನೀನು ಕಾರಲ್ಲೇ ಹೋಗ್ತು. ನಂದು ಗ್ರೀನ್ ಕಲರ್ ವೆನಿಟಿ ಬ್ಯಾಗ್ ಇದೆಯಲ್ಲ, ಅದರಲ್ಲಿ ಐತೆ ಮಧ್ಯದ್ರಲ್ಲಿ ಸೈಡಲ್ಲಿ ವೈಟ್ ಕಲರ್ ಬಟ್ಟೆಯಲ್ಲಿ ಕಾಣಿಕೆ ಕಟ್ಟಿದ್ದೀನಿಲ್ಲ. ಅಲ್ಲಿ ನೆನಪು ಮಾಡಲಿಲ್ಲ, ಇಲ್ಲಿ ಬಂದು ನೆನಪು ಮಾಡ್ತಿದ್ದೆ. ಕಾಣಿಕೆ ನೆನಪು ಮಾಡಲಿಲ್ಲ ಅಲ್ಲಿ, ಅದಕ್ಕೆ ಹೋಗಿ ತಗೋಬರ್ರಿ ಅಂತ ಹೇಳಿದ್ವಿ. ಒಂದು 10 ನಿಮಿಷ ಇರು ಬರ್ತಾರೆ. ಒಂದ್ಸತಿ ಹೋಗ್ತೀವಿ, ನೀವು ಬನ್ನಿ. ಇಲ್ಲೆಲ್ಲ ಮಾಡ್ಬೋದು, ಒಳಗಡೆ ಮಾಡೋದು. ಇಲ್ಲಿಂದಾರೆ ನೋಡಿ ಶಾಕ್ ಕಾಣಿಸ್ತೀವಿ. ನಾವು ಒಂದ್ಸತಿ ಒಳಗೆ ಇರು, ಅಲ್ಲಿ ಹೆಂಗಾಡ್ತಾರೆ ಶಾಲೆ. ಗೈಸ್ ನೋಡಿ, ಅನ್ನಪೂರ್ಣೇಶ್ವರಿ ದೇವ್ರ ದರ್ಶನ ಮಾಡ್ಕೊಂಬಿಡಿ. ಒಳಗಡೆ ಹೋದಾಗ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲಿಂದಾನೇ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ. ಅಷ್ಟೊಂದು ರಶ್ ಇಲ್ಲ ಗೈಸ್ ಇವತ್ತು. ನೋಡಿ ಹೆಂಗಿದೆ, ಅಲ್ಲೆಲ್ಲ ಅಂಗಡಿ ಇದೆ. ಅಷ್ಟೊಂದು ಜನನೇ ಇಲ್ಲ ಇಲ್ಲಿ. ಫೋಟೋ ತಗೊಳ್ಳೋಣ ಬಾ ನಾವು. ಅವ್ರು ಬರ್ತೀವಿ ಗೈಸ್. ನಾನು ಕಾಣಿಕೆ ಕಟ್ಟಿಟ್ಟಿದ್ದೆ, ಮರ್ತು ಬಂದುಬಿಟ್ಟಿದ್ದೀನಿ. ಸೊ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ನಮ್ಮ ಅಕ್ಕ ಒಳಗಡೆ ಹೋಗಿ ಕುತ್ಕೊಂತೀನಿ.
ಅಂದ್ಲು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂತ ಕಳಿಸಿದ್ವಿ. ಇಲ್ಲಿ ಯಜಮಾನ್ರು ಬರೋವರೆಗೂ ನಾನು ಕಾದು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರು ಬರೋವರೆಗೂ ಇಲ್ಲಿ ವಿಗ್ರಹ ನೋಡೋಣ ಅಂತ ಬಂದಿದ್ದೀನಿ ಗೈಸ್. ನೋಡೋಣ. ಕುಬೇರ ಲಕ್ಷ್ಮಿ ವಿಗ್ರಹ ಇದೆಯಾ? ಕುಬೇರ ಲಕ್ಷ್ಮಿ ಇಲ್ವಾ? ಅದು ಲಕ್ಷ್ಮಿನಾ? ಅದು ಇದಿರೋದು ತೋರಿಸಿ ಅದು ನೋಡೋಣ. ಶಾರದೇನಿದೆಯಾ ಈ ಥರ ಚಿಕ್ಕದಾಗಿ? ಈ ಥರ ಕೆತ್ತನೆಲಿಲ್ವಾ? ಈ ಥರ ಇದೇನಾ ಇರೋದು? ಅಷ್ಟು ಚೆನ್ನಾಗಿರೋ ವಿಗ್ರಹ ಸಿಗಲಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ದೇವ್ರ ಸನ್ನಿಧಿಯಿಂದ ತೊಗೊಂಡೋದ್ರೆ ಚಂದ ಅಂತ ನೋಡಿದೆ, ಅಲ್ಲಿರೋದೇ ಒಂದು ಅಂಗಡಿ. ಸೊ ಹಂಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಅವ್ರ ಟೈಮ್ ಇತ್ತಲ್ಲ ಬರೋವರೆಗೂ ಅಂತ ಹೋಗಿದ್ದೆ. ಇಲ್ಲವೇ ಇಲ್ಲ ಅದು. ತಗೊಂಬಂದ್ರು ಗೈಸ್ ಹೋಗಿ. ಬರ್ತವ್ರೆ. ಬೇರೆ ಗಂಡಂದಿರಾಗಿದ್ರೆ ಜಗಳನೇ ಆಡಿರೋರು. ಬಿಟ್ಟು ಬಂದಿದ್ಯಾ, ಮರ್ತು ಬಂದಿದ್ಯಾ, ಅಷ್ಟು ಗೊತ್ತಾಗಲ್ವ ನಿಂಗೆ ಹೆಂಗೆ ಅಂತ. ಕೊಡು. ನನ್ನ ಗಂಡ ಆಗಿರೋದಕ್ಕೆ ಹೋಗಿ ತಗೊಂಬಂದ್ರು. ಅವ್ರೊಳಗೆ ಹೋಗಿದ್ದಾರೆ. ಭಾಗ್ಯ ನಾವು ಹೋಗೋಣ. ಕೂತಿರ್ತೀವಿ ಬನ್ನಿ ಅಂದರು ಕಡೆ. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಕೈಸಿಲಿ ಕೂತಿದ್ದೀವಿ. ನಮ್ಮ ಮನೆಯವ್ರು ಬರೋವರೆಗೂ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ನೋಡಿ ಕೂತಿದ್ದೀವಿ. ಈಗ ಬತ್ತವ್ರೆ ನಮ್ಮ ಮನೆಯವರು ನಡ್ಕೊಂಡು. ಏನು ಬೆಳ್ಕೊತ ಇದ್ದೆ ಇಷ್ಟೊತ್ತವರೆಗೂ? ಸಂಜೆ ಬತ್ತನೇ ಇಲ್ವಲ್ಲ ಅಂತ ಇದ್ದೆ ನಿಮ್ಮ ಅತ್ತಿಗೆ. ಹೋಗ್ತಾಗಮ್ಮ. ನನ್ನ ಗಂಡ ಹಂಗೆಲ್ಲ ಸಿಡ ಅನ್ನಲ್ಲ. ಬೇರೆ ಗಂಡಸ್ರ ಇದ್ರೆ ಕೂಗಾಡೋರು ಒಳ್ಳೆ ಬುದ್ಧಿ ಐತೆ ಸಂಜೆಗೆ ಅಂತ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡಿರೋದಕ್ಕೆ ಸಂಸಾರ ಮಾಡ್ತಾ ಇರೋದು ಎಲ್ಲ. ಈಗ ಅವನಿಗಿರೋದು ನಾನು ನೈಟ್ ಹೇಳಿದ್ದೆ ಅವ್ರಿಗೆ, ನಾನು ಮರಿತೀನಿ ಚಿನ್ನಿ, ನಂಗೆ ಗೊತ್ತಿತ್ತು ಮರಿತೀನಿ ಅಂತ, ಅದಕ್ಕೆ ಅವ್ರಿಗೆ ಹೇಳಿದ್ದೆ. ಆ ಗ್ರೀನ್ ಪರ್ಸಲ್ಲಿ ಇಟ್ಟಿದ್ದೀನಿ ಸೈಡಲ್ಲಿ, ಹೇಳು ಅಂತ. ಅವ್ನು ಇಲ್ಲಿಗೆ ಬಂದು ನೆನಪು ಮಾಡ್ದ. ಅಲ್ಲೇ ನೆನಪು ಮಾಡಿದರೆ ತಗೋಬೋದು. ನೋಡು, ಉದ್ಭವ ಗಣಪತಿ ಅಲ್ಲೇ. ಇದೆಲ್ಲ ಅವಾಗಿನ ಕಾಲದಲ್ಲಿ ಹಿಂಗಿತ್ತು, ಹೊರನಾಡು ಅಂತ ಗೈಸ್. ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡಿ. ಹಿಂಗಿದೆ, ಈಗ ಇದು ಹಿಂಗಿದೆ, ಇದು ಹಿಂಗಿದೆ, ಈ ಥರ ಇತ್ತು ಅವಾಗೆಲ್ಲ. ಇದು ಪ್ರಸಾದ ಅಂತೆ, ತಗೋತೀಯಾ? ಪ್ರಸಾದ ಹೇಳು ಗೈಸ್. ಈಗೆಲ್ಲ ತುಂಬ್ಕೊಂಡು ಬೆಂಗಳೂರು, ಬ್ಯಾಕ್ ಟು ಬೆಂಗಳೂರು ಹೊರಡ್ತಾ ಇದ್ದೀವಿ. ಬಟ್ಟೆಗಳೆಲ್ಲ ಮಲ್ಗೆ ಬಟ್ಟೆ ಎಲ್ಲ ತಂದಿದ್ದೆಲ್ಲ ಯೂಸ್ ಮಾಡಿದ್ದೀವಿ. ಒಂದೇ ಒಂದು ಜೊತೆ ನಂದು ಮಾತ್ರ ಉಳ್ಕೊಂಡಿದೆ. ನಮ್ಮ ಅಕ್ಕಂದು ಒಂದು ಜೊತೆ ಉಳ್ಕೊಂಡಿರ್ಬೇಕು. ನಂದು ಒಂದು ಜೊತೆ ಉಳ್ಕೊಂಡಿದೆ ಆಗಿದೆ. ಅವನದು ಒಂದು ಜೊತೆ ಉಳ್ಕೊಂಡಿರ್ಬೇಕು. ಏನು ಒಂದು ಜೊತೆ ಐತೆ. ನೆನ್ನೆ ಸಾಯಂಕಾಲ ಹಾಕೊಂಡ. ಇವನ್ನೆಲ್ಲ ಏನು ಅದ್ರೊಳಗೆ ಇರ್ತೀಯಾ? ಇವೆಲ್ಲ ಸಪ್ರೇಟ್ ಫಸ್ಟ್ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಅವೆಲ್ಲ ನೀನಿಕ್ಕೆ ಎಲ್ಲೆಲ್ಲಿ ಇಕ್ಕೆಬೇಕೋ ಮತ್ತು ನಾವೊಂದು ಪ್ಲೀಸ್ ನಿಮಗೊಂದು ವ್ಯೂ ತೋರಿಸ್ತೀನಿ ಬನ್ನಿ ನೋಡಿ ಗಾಯ್ಸ್. ನೋಡಿ, ಅದೇ ದೇವಸ್ಥಾನ. ಎಲ್ಲ ಜನರು ಹೋಗ್ತಾ ಇದ್ದಾರೆ. ಅದೇ ದೇವಸ್ಥಾನ. ಇದೇ ಅನ್ನಪ್ರಸಾದದ ರೂಮ್.
ಇದೇ ಬೆಟ್ಟ ಗುಡ್ಡ. ನೋಡಿ ಹೆಂಗ್ ಕಾಣುತ್ತೆ ನೋಡಿ. ಹೊರಡ್ತಾ ಇದೀವಿ. ನಂದು ಡ್ರೆಸ್ ಚೇಂಜ್ ಆಯ್ತು ನಮ್ಮ ಅಕ್ಕ ಅದರಲ್ಲಿ. ಸೊ ಈಗ ಹೋಗೋಣ ಬನ್ನಿ, ಚೆಕ್ಔಟ್ ತಿಂಡಿ ತಿಂದ್ಕೊಂಡು ಆಮೇಲೆ ಹೊರಡೋದು ಗೈಸ್. ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇದು ಸರಿ ಮಾಡು ಕಾಲರ್, ಹಿಂದೆ ಕಾಲರ್ ಬಟನ್ನೇ ಕಿತ್ಬಿಟ್ರಿ ಹೇಳಕ್ ಹೋಗಿದ್ರು. ನಾನು ಹೇಳ್ತಿಲ್ಲ ಅದಕ್ಕೆ. ಸೂಟ್ ಕೇಸ್ ಅಷ್ಟೇ. ಆ ಕಾರೊಳಗೆ ಬನಾನಾ ಇತ್ತು. ಕೊಡ್ತು. ಸರಿ ಹೋಯ್ತು. ಆದ್ರೂ ಒಂದು ಬಾಟ್ಲೇನೋ ತಗೊಂಡ್ವಿ ಅಲ್ಲ. ಗೌರ್ಮೆಂಟ್ ಬಸ್. ಏನಾದ್ರು ಕೊಡ್ತೆ ಅಂತ ಬಂದಿದೆ ತಿನ್ನಕ್ಕೆ. ನೋಡಿ, ಒಂದು ಬಂದ ತಕ್ಷಣ ಎಲ್ಲ ಬರ್ತಾಯಿದೆ. ನಡಿ ಇಲ್ಲ ನಡಿ. ಬೀಳಿಸ್ತೀಯ ಅಂತ ನೋಡಿ. ಈಗ ಎಲ್ಲ ಬರ್ತಾಯಿದೆ. ಯಾವ್ದು ಎಮ್ಮೆ? ಇದು ಎಮ್ಮೆ ಅಂತೆ. ಇದು ಎಮ್ಮೆ ಅಂತೆ. ಒಂದ್ ಬೆರಳು ನಿನ್ನಂತ ತೋರಿಸ್ತಿದೆ, 4 ಬೆರಳು ಎಲ್ಲಿ ನೋಡಿಸ್ತಾ ಇದೀನಿ ನಾನು, ವಿಡಿಯೋ ಐತೆ. ನನ್ನ ಹತ್ರ ಇದು ಹಸು ಬೈಕ್ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಕೊಡ್ತೀನಿ ಇದು ವಸ್ತು. ಖಾಲಿ ಆಗುತ್ತೆ ಅಂತ ಯಾರಿಗೂ ಕೊಡ್ದಿರ ಒಬ್ಳೆ ಅಲ್ಲೇ ತಿಂತಾವಳೆ. ಹೊಟ್ಟೆ ಕಿಚ್ಚಿನ ಬುದ್ಧಿ ಗೈಸ್, ಬರೀ ಒಬ್ಳೆ ತಿನ್ನೋ ಬುದ್ಧಿ ಅವಳಿಗೆ. ನೋಡಿ ಅಲ್ಲಿ ಹಿಡ್ಕೊಂಡು ನೆನ್ನೆಯಿಂದ ತಿಂತಾವಳೆ, ಬಟ್ ಒಬ್ರಿಗೂ ಕೊಡ್ತಾ ಇಲ್ಲ. ಇದು ಅವಳ ಬುದ್ಧಿ. ಆಗುತ್ತಾ ಮುಚ್ಚಕ್ಕಾಗತ್ತಾ? ಇದು ಹಿಂಗೆ ಸ್ಟ್ರೈಟ್ ಆಗಿ ಇಡಬೇಕು, ಒಳಗಡೆ ಬಾಡಿಲ್ಲ ಅಷ್ಟೇ. ನೋಡಿ, ನೀವು ಇಟ್ಕೊಳ್ಳೋರು ಇಟ್ಕೊಳ್ಳಿ, ನೀವೆಲ್ಲ ಕೆಲ್ಸದವರು, ನಾನು ಆರಾಮಾಗಿ ಕೂತಿರ್ತೀನಿ ಅಂತ ಕೂತ. ನನ್ನ ಬಾಟ್ಲು
ಎಲ್ಲಿಟ್ಟೆ ಇದ್ರೊಳಗೆ ತಕ್ಕೊಳ್ಳೋ ಸುಶು ಕೇಳಿರೋರು 2 ಸಲ. ಯಾರು ಹೇಳುದು? ನಿನ್ನೆ ನನ್ನ ಹತ್ರ ಐತೆ ಅಲ್ಲ ಹಿಡ್ಕೊಂಡ್ ನೀರ್ ಹಿಡ್ಕೊಂಡ್ಮೇಲೆ ಯಾರ್ಗೆ ಹೇಳ್ದ ಅವನು? ನಾನ್ ತಕ್ಕೊಟ್ಟೆ ನೀರ್ ಹಿಡ್ಕೊಳಕ್ಕೆ. ತಿಂತಾನೆ ಅವಳೆ, ಅಲ್ಲೇ ಇಟ್ಟ. ಒಬ್ರಿಗೂ ಕೊಡ್ತಾ ಇಲ್ಲ. ಇಷ್ಟಿತ್ತು, ಇಷ್ಟು ಮಾಡಿದ್ರೆ ಬರೀ ಸುಳ್ಳು ಗೈಸ್, ಬರೀ ಸುಳ್ಳು. ಬಾಯಿ ಬಿಟ್ರೆ ಸುಳ್ಳು. ಯಾರು ಸುಳ್ಳು ಹೇಳ್ತಾರೆ? ಅವಳ ಬಾಯಿ ಚಪ್ಕರಿಸ್ತಿರೋದ್ರಲ್ಲೇ ಗೊತ್ತಾಗುತ್ತಾನೆ ಎಷ್ಟು ತಿಂದವಳೆ ಅಂತ. ಎಲ್ಲ ಹೊರನಾಡಿಗೆ ಟಾಟಾ. ಎಕ್ಸ್ಟ್ರೋವರ್ಟ್ ಆದಾಗ ಹಿಂಗೆ ಆಡಕ್ಕೆ ನಾವ್ ಎಷ್ಟ್ ಸಲ ಅನ್ಕೊಂತೀವಲ್ಲ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗಕ್ಕಾಗಲ್ವಂತೆ ಅದರ ಸನ್ನಿಧಿಗೆ. ಅದ್ ಕರ್ಸ್ಕೋಬೇಕು ಅನ್ನಂಗಿದ್ರೆ ನಾವ್ ಹೆಂಗಾರ ನಾನ್ ನೋಡಿ 8 ದಿವಸದಲ್ಲಿ ಗೈಸ್ ಈಗ ತಿಂಡಿ ತಿನ್ನಕ್ ಬಂದಿದೀವಿ ಇಲ್ಲೊಂದು ಹೋಟ್ಲಿಗೆ. ನಾನು ಬಿಸಿಬೇಳೆ ಬಾತಿದ್ದೆ. ಯಾವಾಗ್ಲೂ ಮಸಾಲೆ ದೋಸೆ ನಿಮ್ಗೆ. ನೋಡಿ ಮುಖನ ಹೆಂಗಿದೆ ನೋಡ್ಕೊಳ್ಳಿ. ಈಗ ತೆಂಗಿನಕಾಯಿ ಎಲ್ಲ ಇದೆ. ಕೂದು ನಾನು ನೋಡೋಣ ಅಂತ ಬಿಸಿಬೇಳೆ ಭಾತ್ ತಗೊಂಡೆ, ಗೊತ್ತಿಲ್ಲ ಹೆಂಗಿದೆ ಅಂತ, ಇನ್ನು ನೋಡ್ಬೇಕು. ಅಯ್ಯೋ ನೀನೇನು ಹೇಳಿದ್ಯಾ? ಏನೋ ಕೊಟ್ಟೆ ಕಡುಬು ಅಂತೆ. ಹಾಂ, ಈಗ ತಿಂದು ನೋಡೋದು ಗೈಸ್ ಅಷ್ಟೇ. ಬೇಳೆ ಸಾರು ಅನ್ನ, ಸೇಮ್ ಬೇಳೆ ಸಾರು. ನಮ್ಮ ಮನೇಲಿ ಬೇಳೆ ಸಾರು ಅನ್ನ. ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಇಡ್ಲಿ ವಡೆ ತೊಗೊಂಡವ್ರೆ, ನೋಡೋಣ ಹೆಂಗಿದೆ. ಅದನ್ನೇ ಕೊಟ್ಟೆ ಕಡುಬು. ನಿನಗೆ ಓಕೆ ಆದರೆ ಓಕೆ, ಎಲ್ಲರಿಗೂ ಓಕೆ. ಚೆನ್ನಾಗಿದೆಯಾ? ಬಿಸಿಬೇಳೆ ಭಾತ್ ತಿನ್ನು ನೋಡು ಹೆಂಗಿದೆ ಹೇಳು. ಚೆನ್ನಾಗಿದೆಯಾ? ಬೇಳೆ ಸಾರು ಅನ್ನ ಇದ್ದಂಗೆ. ಚೆನ್ನಾಗಿದೆ ಗೈಸ್, ತಿಂದ್ಮೇಲೆ ಸಿಗ್ತೀನಿ. ನೋಡಿ ಗೈಸ್, ಹೇಳಿಲ್ವಾ ಒಬ್ಳೆ ಎಲ್ಲಿ ಬಂದ್ರು ತಿಂತಾ ಇರೋದು ಸುಮ್ಮನೆ. ಗೈಸ್ ಈಗ ಇಲ್ಲಿ ನಿಲ್ಸಿದ್ದೀವಿ ಒಪ್ಕ ಟೀ ಎಸ್ಟೇಟಲ್ಲಿ. ಸೊ ಫೋಟೋಶೂಟ್ ನಡೆಸ್ತಾ ಇದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಹೊರಡೋದಷ್ಟೇ. ತಿಂಡಿ ತಿಂದಾಯ್ತು, ಇಲ್ಲಿ ತಿಂಡಿ ಹೋಗ್ತೀನಿ ನೋಡ್ರಿ. ಇಲ್ಲಿ ಇನ್ನೂ ತಿನ್ನೋದ್ರಲ್ಲೇ ಇದ್ದಾರೆ, ಇನ್ನೂ ಮುಗಿಸ್ ಒಬ್ರಿಗಾರು ಕೊಡ್ತಾಳ ನೋಡ್ರಿ. ಸೊ ಈಗ ಫೋಟೋಶೂಟ್ ನಡೆಸೋಣ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೀರೋಯಿಂದು ನಡೀತಾ ಇದೆ ರೀಲ್ಸ್. ಈಗ ಇಲ್ಲಿಂದ ಬರ್ತಾರೆ ನೋಡಿ ಗೈಸ್, ಹೇಗೆ ಬರ್ತಾರೆ ಅಂತ ನೋಡಿ. ಬರ್ತಾರೆ ಈಗ, ಬಂದ್ರು. ನೋಡಿ ಬಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿ ಬಳಂದಾವ ನೋಡಿ ಹೇಗಿದೆ ಜಾಗ. ನಾವು ಜೋಳ ತಿನ್ನೋಣ, ಸುತ್ತಿರೋ ಜೋಳ ಅಂದರೆ ನಂಗೆ ತುಂಬ ಇಷ್ಟ. ಹಂಗಾಗಿ ಬಂದಿದ್ದೀವಿ ತಿನ್ನಕ್ಕೆ. ಅಳಸೆಹಣ್ಣು ಜೋಳ. ಸುಟ್ಟಿರೋ ಜೋಳ ಅಂದರೆ ನಂಗೆ ತುಂಬ ಇಷ್ಟ ಗೈಸ್. ಅದಕ್ಕೆ ಜೋಳ ತಿನ್ನೋಣ ಅಂತ ನಿಲ್ಲಿಸಿದ್ರು ನಮ್ಮ ಮನೆಯವರು. ಅಲ್ಲೇ ಕೇಳ್ತಾಯಿದ್ರು ಬೇಕಾ ನಿಲ್ಲಿಸ್ಲಾ ಅಂತ. ಅವ್ರಿಗೆ ನನಗೆ ಗೊತ್ತು ಏನು ಬೇಕು ಏನು ಬೇಡ ಪ್ರತಿಯೊಂದು ಗೊತ್ತು.
ನಾನು ಕೇಳೋಕೆ ಮುಂಚೆನೇ ಎಲ್ಲ ಕೊಡಿಸ್ಬಿಡ್ತಾರೆ, ಅದೇ ಖುಷಿ ನನಗೆ. ನಂಗೊಂದು ನಾಲ್ಕು ಕೊಟ್ಟಿರೋದು. ಖಾರ ಬೇಕಾ ಸರ್? ಕೋಳಿ ಚಾಕಿದೆ ಕೊಡಿ. ಯಾಕೆ ಸುತ್ತಿರೋದು ಬೇಡ? ಖಾರ ಹಾಕ್ಸಿಲ್ವಾ? ಹಾಕ್ಸಿದ್ದೀನಿ. ಖಾರ ಸಖತ್ತಾಗಿ ಐತೆ, ನಿಮ್ಗೆ ಕಾಣಿಸ್ತದೆ. ಸುತ್ತಿರೋಷ್ಟು ಮಜಾ ಬರಲ್ಲ. ಬೇಯಿಸಿರೋದು ಕಣ್ಬಿತ್ತು. ಆದರೂ ಆರಾಮಾಗಿರ್ತಾರೆ ಹೆಣ್ಮಕ್ಳು ಅಂತಾರೆ ಎಲ್ಲ. ಸ್ವಲ್ಪ ಖಾರಿಸ್ತೀವಿ ಹೆಣ್ಮಕ್ಳು. ಅಣ್ಣ ಅಷ್ಟು ದಪ್ಪ ಕೊಡ್ಬೇಡ, ನಮಗೆ ತೆಳ್ಳನ ಕೊಡು. ಅವ್ರು ತಕೊಂತಾರೆ ಒಳಗಿರೋದು ನಂಗೆ ಕಂಡು ಹಿಡಿಯೋಕ್ಕಾಗಲ್ಲ. ಒಂದು ಸ್ವಲ್ಪ ವ್ಯತ್ಯಾಸ ಹಾಗೆ ಆಗುತ್ತೆ. ಟೂ ವೀಲರಲ್ಲಿ ಹೋಗ್ತಾರಲ್ವ ಸೋಲೋ ರೈಡು, ಆ ಹುಡುಗ ಪಾಪ ಬಂದು ಎಳ್ಳೀರು ಕುಡಿಯೋಕ್ಕೆ ಬಂದಿತ್ತು. ಚಿಕ್ಕದು ಸಿಕ್ಬಿಟ್ಟಿತ್ತು, ಅದಕ್ಕೆ ಹೇಳ್ತಾಯಿದ್ರು ಒಳಗಿರೋದು ಕಣ್ಣು ಹಿಡಿಯೋಕ್ಕಾಗಲ್ಲ ಅಂತ ಅವರು. ಅದು ಲೂಸ್ ಆಗಿದೆ ಯಾಕೋ ಗೊತ್ತೈತಿ, ಇದನ್ನ ಹೊಲ್ಕೋಬೇಕಿತ್ತು. ಕಾಲಿನೇ ಹಾಕ್ತಾರೆ. ಜಾಸ್ತಿ ಇದೆ ನೀರು. ಸಕ್ಕತ್ತಾಗಿದೆ ನೀರು. ಕೊಡಲ್ಲಿ ಅವ್ರು ಹೊಡ್ಕೊಡ್ತಾರೆ. ಎಷ್ಟು ದೊಡ್ಡದಿದೆ ನೋಡು ಅಲ್ಲ. ಎತ್ಕೋ.
ಎಳ್ಳೀರು ಕುಡಿದು ಹೊರಡೋದೀಗ. ಗೈಸ್ ನಮ್ಮ ಅಕ್ಕ ಈಗ ಹೋಗ್ತಾ ಇದ್ದಾಳೆ ಬಸ್ ಹತ್ತಕ್ಕೆ. ನೋಡಿ ಬ್ಲ್ಯಾಕ್ ಸ್ಯಾರಿ ಹೆಂಗೆ ಹೋಗ್ತಾವಳೆ ನಡ್ಕೊಂಡು. ಸೊ ನಾವೀಗ ಅವಳನ್ನ ಹತ್ಸಿ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ನೋಡಿದ್ರಲ್ಲ ನಮ್ಮ ಟ್ರಿಪ್ ಲಾಗ್ ಹೇಗಿತ್ತು ಅಂತ. ಇಷ್ಟೇನೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಆರ್ಟಿಫಿಷಿಯಲ್ ಓಲೆ ಹಾಕಿದ್ನ ಇಷ್ಟಿಷ್ಟು ದೊಡ್ಡದಾಗಿದೆ. ಕಿವಿನೇ ನೋವು ಬಂದ್ಬಿಡ್ತು ನನಗೆ, ಹಾಗಾಗಿ ಬಿಚ್ಚಿಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು, ಬಾಯ್. ಯಾರು ಹೇಳ್ತೀರಾ? ಏನು ಹೇಳಲ್ಲ ಅವರು ವೇಸ್ಟ್ ಮಾಡಿ.